ಶಿರಸಿಯ ಜನನಿ ಮ್ಯೂಸಿಕ್ ಸಂಸ್ಥೆ ಇದೇ ಬರುವ ಜನವರಿ 31 ಮತ್ತು ಫೆಬ್ರವರಿ 1ರಂದು ಟಿಎಂಎಸ್ ಸಭಾಭವನದಲ್ಲಿ ನಡೆಯಲಿರುವ ಸಂಸ್ಥೆಯ ವಾರ್ಷಿಕೋತ್ಸವದ ಅಂಗವಾಗಿ ವಿವಿಧ ಕಾರ್ಯಕ್ರಮಗಳನ್ನು ನಡೆಸಲಿದೆ. ಜನವರಿ 31 ಶನಿವಾರ ಮಧ್ಯಾಹ್ನ 4:30 ಗಂಟೆಯಿಂದ ಆರಂಭವಾಗುವ ಆಲಾಪ್ ಶಾಸ್ತ್ರೀಯ ಗಾಯನಗಳ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ವಿದ್ವಾನ್ ಉಮಾಕಾಂತ್ ಭಟ್ ಕೆರೆಕೈ ಹಾಗೂ ಕಾರ್ಯಕ್ರಮದ ಅಧ್ಯಕ್ಷರಾಗಿ ಕೆಎನ್ ಹೊಸ್ಮನಿ ಉಪಸ್ಥಿತರಿರಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಅನಂತ ಪದ್ಮನಾಭ, ಉಮಾಪತಿ ಭಟ್ ಹಾಗೂ ಪಂಡಿತ್ ಸಂಜೀವ್ ಪೋತೆದಾರ್ ಭಾಗವಹಿಸಲಿದ್ದಾರೆ ಎಂದು ಜನನಿ ಮ್ಯೂಸಿಕ್ ಸಂಸ್ಥೆ ಪ್ರಕಟಣೆಯಲ್ಲಿ ತಿಳಿಸಿದೆ. ಆಲಾಪ್ ಕಾರ್ಯಕ್ರಮದ ಅಂಗವಾಗಿ ಕಲಾ ತಪಸ್ವಿ ಪ್ರಶಸ್ತಿ ಉದ್ಯೋತನ ಪುರಸ್ಕಾರ, ಗಾಯಕರಿಗೆ ವಿಶೇಷ ಸನ್ಮಾನ ಹಾಗೂ ಪಾಲಕರಿಗೆ ಮಮತೆಯ ಸನ್ಮಾನ ನಡೆಯಲಿದೆ. ಈ ವರ್ಷದ ಕಲಾ ತಪಸ್ವಿ ಪ್ರಶಸ್ತಿಯನ್ನು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತಗಾರರಾದ ಡಾಕ್ಟರ್ ಅಲ್ಕಾದೇವ್ ಮಾರೋಲ್ಕರ್ ಪುಣೆ ಇವರಿಗೆ ನೀಡಲಾಗುತ್ತಿದೆ. ಮಾರನೇ ದಿನ ಫೆಬ್ರವರಿ 1ರಂದು ಇವರ ಗಾಯನ ಕೂಡ ಇರಲಿದೆ. ಕಾರ್ಯಕ್ರಮದ ಇನ್ನೊಂದು ಪ್ರಮುಖ ಭಾಗವಾಗಿ ಪಂಡಿತ್ ಕೈವಲ್ಯ ಕುಮಾರ್ ಗುರವ್ ಅವರಿಗೆ ವಿಶೇಷ ಸನ್ಮಾನ ಹಾಗೂ ಅವರ ಗಾಯನ ನಡೆಯಲಿದೆ. 2 ಯುವ ಕಲಾವಿದರಾದ ಮೈತ್ರೇಯಿ ಹೆಗಡೆ ಹಾಗೂ ಅಂಜನಾ ಹೆಗಡೆ ಇವರಿಗೆ ಉದ್ಯೋತನ ಪುರಸ್ಕಾರ, ಜನನಿ ಮ್ಯೂಸಿಕ್ ಸಂಸ್ಥೆಯ ವಿದ್ಯಾರ್ಥಿಗಳ ಪಾಲಕರಾದ ರಾಜೇಶ್ವರಿ ಹಾಗೂ ರಾಜು ಶೇಟ್ ಇವರಿಗೆ ಮಮತೆಯ ಸನ್ಮಾನ, ಅರಳುತ್ತಿರುವ ಯುವ ಗಾಯಕಿ ಭೂಮಿ ದಿನೇಶ್ ಇವರ ಗಾಯನ ಎಲ್ಲವೂ ಜನವರಿ 31ರ ಆಕರ್ಷಣೆಯಾಗಿವೆ. ಫೆಬ್ರವರಿ 1 ಭಾನುವಾರ ಬೆಳಗ್ಗೆ 10 ಗಂಟೆಯಿಂದ ಸಂಸ್ಥೆಯ ವಿದ್ಯಾರ್ಥಿಗಳಿಂದ ಗಾಯನ ಕಾರ್ಯಕ್ರಮ ನೆರವೇರಲಿದೆ. ಸಾಯಂಕಾಲ 7:30ಕ್ಕೆ ಡಾಕ್ಟರ್ ಅಲ್ಕಾದೇವ್ ಮಾರುಲ್ಕರ್ ಇವರ ಗಾಯನ ಕಾರ್ಯಕ್ರಮ ನಡೆಯಲಿದೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಹಾರ್ಮೋನಿಯಂನಲ್ಲಿ ವಿದುಷಿ ರೇಖಾ ದಿನೇಶ್, ಸತೀಶ್ ಭಟ್ ಹೆಗ್ಗಾರ್, ಕೆಪಿ ಹೆಗಡೆ ಹಾಗೂ ತಬಲಾದಲ್ಲಿ ಶ್ರೀಧರ್ ಮಾಂಡ್ರೆ ಧಾರವಾಡ, ಡಾಕ್ಟರ್ ಉದಯ್ ಕುಲಕರ್ಣಿ ಗೋವಾ, ಕಿರಣ್ ಹೆಗಡೆ ಕಾನ್ಗೋಡ್, ನಾಗೇಂದ್ರ ವೈದ್ಯ, ಶ್ರೀಶಾ ವೈದ್ಯ ಇವರುಗಳು ಸಾಥ್ ನೀಡಲಿದ್ದಾರೆ ಎಂದು ಜನನಿ ಮ್ಯೂಸಿಕ್ ಸಂಸ್ಥೆ ಪ್ರಕಟಣೆಯಲ್ಲಿ ತಿಳಿಸಿದೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.